ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೌರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ 2026ನ ನನ್ನ ನ್ಯೂ ವ್ಲಾಗ್ಗೆ ವೆಲ್ಕಮ್. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾನು ಬೆಳಗ್ಗೆ ಎಲ್ಲ ತಿಂಡಿ ನಾಷ್ಟೆಲ್ಲ ಮುಗಿಸ್ಕೊಂಡು ಡೈಲಿ ಇದನ್ನೇ ನನ್ನ ರೂಟೀನ್ ಮಾಡೋದು. ಎಲ್ಲ ಎಮ್ಮೆ ಹಸು ಹಳ್ಳೀಲಿ ಅಷ್ಟೇ ತಾನೇ, ಫಸ್ಟು ಬೆಳಗ್ಗೆನೇ ಇವೆಲ್ಲ ಕಸ ಬಾಸಾಕಿ ಅವಕ್ಕೆಲ್ಲ ಹುಲ್ಲು ನೀರು ನೋಡ್ಕೋಬೇಕು. ಅದಕ್ಕೆ ಈಗ ಎಲ್ಲ ಕೆಲಸ ಮುಗಿಸಿ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಈಗ ಬಂದು ಎಲ್ಲ ಕಸ ಎಲ್ಲ ಬಾಸಾಕೋಣ ಅಂತ ಬಂದಿದ್ದೀನಿ. ಇಲ್ಲಿ ಆಲ್ರೆಡಿ ನನ್ನ ತಮ್ಮ ಬಂದ ಹಸು ಅಲ್ಲೆಲ್ಲ ಒಡೆದೋಗಿದ್ದ. ನಾನು ಇವಾಗ ಇದಕ್ಕೆ ಕಸ ಎಲ್ಲ ಬಾಸಿ 3ಕ್ಕೂ ಹುಲ್ಲಾಕಬೇಕು. ಹಸಿಗೂ ಮೇಕೆ ಮತ್ತು ಕರುಗೆ ಹುಲ್ಲಾಕಿ ಹೋಗಬೇಕು. ಬಟ್ಟೆ ಒಗಿಬೇಕು, ಬಟ್ಟೆ ವಾಶ್ ಮಾಡಬೇಕು. ಅಲ್ಲಿ ಅಮ್ಮ ಮನೆ ಹತ್ರ ಹೋಗ್ತೀನಿ ನಾನು. ಇಲ್ಲಿ ನೀರಿಂದು ಪ್ರಾಬ್ಲಮ್ಮು, ನೀರು ಬರೋಲ್ಲ ಅಷ್ಟು. ಹಾಗೆ ನಾನು ಇಲ್ಲಿ ಬಟ್ಟೆಗಳು ವಾಶ್ ಮಾಡಲ್ಲ. ನಮ್ಮ ಅಮ್ಮರ ಮನೆ ಹತ್ರ ಯಾವಾಗಲೂ ನೀರು ಬರ್ತಾ ಇರ್ತವೆ. ಹಾಗಾಗಿ ನಾನು ಅಲ್ಲೇ ಬಟ್ಟೆನ ವಾಶ್ ಮಾಡ್ಕೊಂಬರ್ತೀನಿ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ಇವಕ್ಕೆ ಹುಲ್ಲಾಕಿ ಹೋಗ್ಬಿಡೋಣ. ಮತ್ತು ಹೊಲಕ್ಕೆ ಬೇರೆ ಹೋಗಬೇಕು. ಅಲ್ಲಿ ಬರೋಷ್ಟ್ರ ಮತ್ತು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗೇನೆ ಎಲ್ಲ ಇದನ್ನು ಮಾಡಿ ಹೋಗ್ತಾಯಿದ್ದೀನಿ. ನನ್ನ ಹಳೆ ವೀಡಿಯೋಸ್ ಸಹ ಇದ್ದಾವೆ, ಪ್ಲೀಸ್ ನೋಡಿ, ಅವನು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಸ್ವಲ್ಪ ದಿನ 2025ಅಲ್ಲಿ ಸ್ವಲ್ಪ ದಿನ ಯೂಟ್ಯೂಬ್ ಚಾನಲ್ ಮಾಡಿದೆ. ಬಟ್ ಏನೇನು ಇಶ್ಯೂಸಿಂದ ನಾನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ 2026ಅಲ್ಲಿ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ಸ್ವಲ್ಪ ಇದಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಭಾಳ ದಿನ ಗ್ಯಾಪ್ ಆಯ್ತಲ್ಲ, ನನಗೂ ಒಂದು ಸ್ವಲ್ಪ ಎಡಿಟು ಅದು ಇದು ಇದಾಗ್ತಾಯಿತ್ತು. ಹಾಗೂ ಮಾಡಿದ್ದೀನಿ. ಒಂದೊಂದ್ಸಲಿ ಅಪ್ಲೋಡ್ ಆಗೋದೇ ಇಲ್ಲ. ಏನಾಗಿದೆ ಏನು ಅಂತ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂದರೆ, ನನ್ನ ಮಗುಗೂ ಇಷ್ಟ. ನಮ್ಮ ಮಗನೂ ಹೇಳ್ತಿದ್ದ ಮಾಡಮ್ಮ ಅಂತ. ಅದಕ್ಕೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಇವಾಗೆಲ್ಲ ಅಲ್ಲೆಲ್ಲ ಹುಲ್ಲಾಕಿದ್ದೆ, ನಾವು ಮೇಯ್ತಾ ಇದ್ದಾವೆ. ನೋಡಿ ಇಲ್ಲಿ ನನ್ನ ಮಗ ಏನು ಸರ್ಕಸ್ ಮಾಡ್ತಿದ್ದಾನೆ. ಈ ಬಾಲು ಆ ಕಡೆ ಹೋಗಿತ್ತು, ಆ ಬೇಲಿ ಆ ಕಡೆ ಎತ್ಬಿಟ್ಟು ಬಾಲ್ ಈ ಕಡೆ ಬರ್ತಾ ಇದ್ದಾನೆ. ರಜಾ ಇತ್ತು ಅಂದರೆ ಅವ್ರಿಗೆ ಬರೀ ಕ್ರಿಕೆಟ್ ಆಡೋದೇ ಹುಚ್ಚು ಅವನಿಗೆ. ಈಗ ಎಲ್ಲ ಕೆಲಸ ಮುಗೀತು. ಈಗ ಅಮ್ಮನ ಮನೆ ಹತ್ರ ಹೊಲ್ಟಿದ್ದೀವಿ. ಕೆಲಸ ಎಲ್ಲ ಮುಗಿದಿದೆ. ನಮ್ಮ ಅಪ್ಪಾಜಿವು ಬಟ್ಟೆ ಸ್ಟಿಚ್ ಮಾಡೋಕೆ ಕೊಟ್ಟಿತ್ತು. ಶರ್ಟ್ಗಳು ಎಲ್ಲ ಹೊಲಿಗೆ ಹೋಗಿದ್ವು ಅಂದ್ಬಿಟ್ಟು ಅವನ್ನ ಸ್ಟಿಚ್ ಮಾಡಿದ್ದೆ. ಇವತ್ತು ತಗೊಂಡು ವಾಶ್ ಮಾಡೋ ಬಟ್ಟೆಗಳನ್ನ ತಗೊಂಡು ಹೋಗಬೇಕು. ಎಲ್ಲ ಪಾತ್ರೆಗಳೆಲ್ಲ ತೊಳೆದಿದ್ದೀನಿ. ಎಲ್ಲ ರೆಡಿ ಮಾಡಿ ಕಸ ಎಲ್ಲ ಹೊಡೆದ್ಬಿಟ್ಟು ಇವಾಗ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಬ್ಯಾಗಲ್ಲಿ ಹಾಕಿದ್ದೀನಿ ವಾಶ್ ಮಾಡೋ ಬಟ್ಟೆಗಳನ್ನ. ಇವನ್ನ ತಗೊಂಡು ಇವಾಗ ಹೋಗೋಣ. ಹೋಗ್ತಾಯಿದ್ವಿ ನಾನು ನನ್ನ ಮಗ. ಅವ್ನು ವೀಡಿಯೋ ಮಾಡ್ತೀನಿ ಅಂತ ಇಸ್ಕೊಂಡಿದ್ದ. ಬಸ್ ಸ್ಟಾಪಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿ ಬರೀ ನೆಲನೇ ಹಿಡ್ದಿದ್ದಾನೆ. ಈಗ ನೋಡಿ ಅಮ್ಮ ಮನೆ ಹತ್ರ ಬಂದು ಇಲ್ಲಿ ನನ್ನ ಆಂಟಿ ಮಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದ. ಹೋಗಿ ಬಂದರು ಅವರು. ಅದರದ್ದು ಪ್ರಸಾದ ಕೊಟ್ಟಿದ್ರು, ಅದಕ್ಕೆ ತಿಂತಾಯಿದ್ದೀವಿ. ಹಲ್ವ ಎಷ್ಟು ಚೆನ್ನಾಗಿರುತ್ತಲ್ವ, ಅಲ್ಲಿದು ಸ್ಪೆಷಲ್ಲು, ಕೇರಳ ಸ್ಪೆಷಲ್, ಶಬರಿಮಲೆ ಹೋಗಿ ಬರೋ ಸ್ಪೆಷಲ್ಲು ಹಲ್ವ ಸಖತ್ತಾಗಿತ್ತು. ನಾನು ಸ್ವಲ್ಪ ಕಣ್ಣಿಗೆ ಹೊತ್ಕೊಂಡು ತಿಂದೆ. ಈಗ ನನ್ನ ಮಗ ಕ್ರಿಕೆಟ್ ಆಡೋಕ್ಕಂತ ನೋಡಿ ಇಲ್ಲಿ ನಮ್ಮಮ್ಮ ಕೂತ್ಕೊಂಡಿದ್ದೆ. ನಮ್ಮ ಅಪ್ಪಾಜಿ ಜೋಕಾಲಿಯಲ್ಲಿ ಕೂತ್ಕೊಂಡಿತ್ತು. ನಮ್ಮನ್ನು ಕರಿತಾ ಇದ್ದ, ಬರ್ರಿ ಆಟ ಆಡೋಣ ಅಂತ. ನಾನು ಅಲ್ಲಿ ಬಕೆಟಲ್ಲಿ ಬಟ್ಟೆಗಳು ಎಲ್ಲ ನೆನಕಿ ಅವು ಸ್ವಲ್ಪ ನೆನ್ಕೊಳ್ಳಿ ಅಂದ್ಬಿಟ್ಟು ಕೂತ್ಕೊಂಡೆ. ನೀನು ಹಾಕಮ್ಮ ಬಾಲು ಅಂತ ಹೇಳ್ತಿದ್ದೆ. ಅದು ನೋಡಿ ಚೇರ್ ಇಟ್ಟಿದ್ದಾನಲ್ಲ, ಅದು ವಿಕೆಟ್ ಅಂತೆ ಅವನಿಗೆ. ಹಂಗೆ ಅವನು ಜಲ್ದಿ ಅವನು ಬ್ಯಾಟಿಂಗ್ ಬೇಕು, ಕೊಡಲ್ಲ. ಅದಕ್ಕೆ ಏನಾದರೂ ಒಂದು ಔಟ್ ಮಾಡಬೇಕು ಅಂತ ಆ ಥರ ಇಡ್ತಾನೆ. ಚೇರ್ ಇಟ್ಬಿಟ್ರೆ ಚೇರ್ ಎಸಿಬೋದು ಔಟು ಅಂತ. ನಾನು ಸೈಡಿಗೆ ಇಟ್ಟರೆ ಬರೋದು ಅಂತ ಹೇಳಿದ್ಕೆ ಸರಿ ಆಯಿತು ಬಾರಮ್ಮ ಅಂತ ಕರೆದ. ನಾನು ಬ್ಯಾಟ್ ಮಾಡ್ತಿದ್ದೆ, ನಮ್ಮ ಅಪ್ಪಾಜಿ ಬಾಲ್ ಹಾಕ್ತಾಯಿತ್ತು, ಇವನು ಕ್ಯಾಚ್ ಹಿಡಿತಾ ಇದ್ದ. ಅದರಲ್ಲೂ ಹೆವಿ ಜಗಳ ನೋಡಿ, ನನ್ನ ಜೊತೆ ಎಷ್ಟು ಜಗಳ ಮಾಡ್ತಿದ್ದಾನೆ. ಅವನಿಗೆ ಬ್ಯಾಟಿಂಗ್ ಬೇಕು. ಬೌಲಿಂಗ್ ಮಾಡೋಕ್ಕೆ ಇದು ಬ್ಯಾಟಿಂಗ್ ಆಡಬೇಕು ಅಂತ ಔಟು ಅಂತ ಹೇಳ್ತಿದ್ದ. ಗೋಡೆಗೆ ಎಸೆದ್ರೆ ಔಟು ಅಂತಿದ್ದ. ನಾವು ಇಲ್ಲ ಅಂತಿದ್ವಿ. ಮತ್ತು ನಮ್ಮ ಅಪ್ಪಾಜಿ ಟೈಮ್ ಆಗುತ್ತೆ ಅಂತ ಹೇಳ್ತು. ನಾವು ಬಟ್ಟೆಗಳೆಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ಟೆ ವಾಶ್ ಮಾಡೋದು ಆರಾಕೋದು ಬೇಗ ಬಟ್ಟೆ ಒಗೆದು ನಾನು ವಾಶ್ ಮಾಡಿದೆ. ನಮ್ಮಮ್ಮ ಆರಾಕ್ತು ಬಟ್ಟೆ ಜಾಲಿಸಿ. ಈಗ ಹೊಲ್ದಲ್ಲಿ ಬಂದ್ವಿ. ಹೊಲದಲ್ಲಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ನಾವು ತಗೊಂಬಂದಿದ್ವಿ ಚಿಕನ್ನು ಎಲ್ಲ. ಇಲ್ಲಿ ಒಲೆ ಗುಂಡಿಟ್ಟು ಮಾಡೋಣ ಹೊಲದಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಾಗೆ ಒಂದು ಕಲ್ಲಂಗಡಿ ಹಣ್ಣು ಕೂಡ ಇತ್ತು ಮನೇಲಿ, ಇಲ್ಲೇ ತಿನ್ನೋಣ ಅಂತ ಬಂದ್ವಿ.
ನೋಡಿ ಇಲ್ಲಿ ಬಂದರೂ ನಮ್ಮ ಮಗ ಕ್ರಿಕೆಟ್ ಆಡೋದು ಬಿಡೋಲ್ಲ. ಇಲ್ಲಿಗೂ ಬ್ಯಾಟು ಬಾಲು ತಗೊಂಬಂದಿದ್ದ, ಸೀದಾ ಹೊಲದಲ್ಲಿ ಹೊಡೆದ ಬಾಲು ಹೋಗ್ತಿದ್ದ ತಗೊಂಡು ಬರೋಣ ಅಂತ. ನೋಡಿ ಇವಾಗ ನಾವು ಹಣ್ಣೆಲ್ಲ ಕೊಯ್ಕೊಂಡು ತಿಂದು ಇವಾಗ ನನ್ನ ಮಗ ನೋಡಿರಿ ಏನು ಮಾಡ್ತಾ ಇದ್ದಾನೆ, ಬಾಲು 3 ಕಲ್ಲು ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾನೆ. ಈಗೆಲ್ಲ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನೋಡಿದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಅದು ಗಂಟೆ ಅಂದೆ ನೋಡಿ, ಹೊಂಗೆಕಾಯಿ ಗುಚ್ಚು ಗಂಟೆ ನೋಡಿ ಹೆಂಗೆ ಅಲ್ಲಾಡಿಸ್ತಾ ಪೂಜೆ ಮಾಡ್ತಾ ಇದ್ದಾನೆ. ನಾವು ಕೇಳ್ತಾ ಇದ್ವಿ, ನಾನು ಅಮ್ಮ ಯಾವ ದೇವರಪ್ಪ ಯಾವ ದೇವ್ರಿಗೆ ಪೂಜೆ ಮಾಡ್ತಿದ್ಯೋ ಮಂತ್ರ ಹೇಳೋ ಅಂತ ಹೇಳ್ತಿದ್ವಿ. ಅವನು ಕರಿಯಮ್ಮ ದೇವರು ಅಂತ ಹೇಳ್ತಾ ಇದ್ದ. ಈಗ ನೋಡಿ ಚಿಕನ್ ಫ್ರೈ ಮಾಡೋಣ ಅಂದ್ಬಿಟ್ಟು ನಾನು ಈಗ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿರುಗಾಯಿ ಈರುಳ್ಳಿನ ಹಸಿರುಗಾಯಿ ಹಚ್ಚಿದ್ದೀನಿ. ಈಗ ಈರುಳ್ಳಿ ಹಚ್ಚುತ್ತಾ ಇದ್ದೆ. ನಮ್ಮಮ್ಮ ಕರೆಂಟ್ ಬಂತು ಅಂದ್ಬಿಟ್ಟು ಹೊಲದಲ್ಲಿ ರಾಗಿ ನೀರು ಇಡೋಕ್ಕಂತ ಹೋತು. ನಮ್ಮ ಅಪ್ಪಾಜಿ ಕೊತ್ತಂಬರಿ ಸೊಪ್ಪಿರಲಿಲ್ಲ, ಅದನ್ನು ಕಿತ್ಕೊಂಬರ್ತೀನಿ ಅಂತ ಹೋತು ಹೊಲದಲ್ಲಿ ಹಾಕಿದ್ದೀವಿ. ಅಷ್ಟರಲ್ಲಿ ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಹಸಿರುಗಾಯಿನೂ ಹಚ್ಕೊತಾ ಇದ್ದೆ. ಹೊಲದಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈಗ ನೋಡಿ ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ. ನೋಡಿ ಇಲ್ಲಿ ರೆಡಿ ಆಗಿದೆ. ಈಗ ಒಂದು ಟೊಮೊಟೊ, ಈರುಳ್ಳಿ ಮತ್ತು ಹಸಿರುಗಾಯಿನ ಹಚ್ಚಿಟ್ಟಿದ್ದೀನಿ. ಈಗ ಪಾತ್ರೆ ಇಡ್ತಿದ್ದೀನಿ. ಪಾತ್ರೆಗೆ ಮಣ್ಣು ಹಚ್ಬಿಟ್ಟು ಒಲೆ ಮೇಲೆ ಇಡ್ತಾಯಿದ್ದೀನಿ. ಯಾಕಂದರೆ ಅದು ಮಸಿ ಆದರೆ ಬೇಗ ಕ್ಲೀನಾಗಿ ತೊಳಿಬೋದು, ಬೇಗನೆ ಹೋಗುತ್ತೆ. ಮಣ್ಣು ಹಚ್ದಲೇ ಪಾತ್ರೆ ಎಲ್ಲ ಕರ್ಗಾಗ್ಬಿಡುತ್ತೆ, ಮಸಿ ಎಲ್ಲ ಹಂಗೆ ಇರುತ್ತೆ. ಅದಕ್ಕೆ ಮಣ್ಣು ಹಚ್ಬಿಟ್ಟು ಈಗ ಇಟ್ಟಿದ್ದೀವಿ. ಅನ್ನ ಮುದ್ದೆನೂ ಸಹ ಮನೆಯಲ್ಲೇ ಅನ್ನ ಮುದ್ದೆನೂ ಅಲ್ಲೇ ಇತ್ತು, ಅದನ್ನು ತಗೊಂಡು ಬಂದಿದ್ವಿ ಇಲ್ಲಿ ಬರೀ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಈಗ ಒಲೆ ಹಚ್ಚುತ್ತಾ ಇದ್ದೀನಿ. ಗಾಳಿ ಮಾತ್ರ ಹೆವಿ ಗಾಳಿ ಬೀಸ್ತಾ ಇತ್ತು, ಅದು ಹತ್ಕೊಂತಾನೇ ಇರಲಿಲ್ಲ. ಆದರೂ ಏನೋ ಮಾಡಿ ಹತ್ತಿಸ್ತಾ ಇದ್ದೆ, ಚಿಕ್ಕ ಕಡ್ಡಿಯೆಲ್ಲ ಇಟ್ಟು. ನೋಡಿ ಅಲ್ಲಿ ಗಾಳಿ ಎಷ್ಟು ಗಾಳಿ ಬೀಸ್ತಾ ಇತ್ತು ನಿಮ್ಗೆ ಅಲ್ಲಿ ನೆರಳಲ್ಲಿ ಕಾಣಿಸ್ತಿರ್ಬೋದು, ಎಲೆಗಳು ಶೇಕ್ ಆಗ್ತಾ ಇರೋದು. ಹೇಗೆ ನೋಡಲಿ ಹೊಗೆ ಹೆಂಗೆ ಬರ್ತಾಯಿದೆ, ಎಷ್ಟು ಗಾಳಿ ಬೀಸ್ತಿತ್ತು ಅಂದರೆ ಹೇಗೋ ಈಗ ಮಾಡಿ ಹಚ್ಚಿಸಿದ್ವಿ ಹತ್ಕೊಂಡು. ಇಲ್ಲಿ ಆಲ್ರೆಡಿ ನಾವು ಗುಂಡು ಇಟ್ಟಿರಲಿಲ್ಲ. ಇಲ್ಲಿ ಆಲ್ರೆಡಿ ಯಾರೋ ಇಲ್ಲೇ ಪಕ್ಕದ ಹೊಲದವರು ಮಟನ್ ಮಾಡಿದರು. ಇಲ್ಲಿ ಅವರು ಒಲೆ ಇಟ್ಟು ಹೋಗಿದ್ರು. ಮತ್ತು ಒಂದಿನ ನಾನು ನಮ್ಮ ಮನೆ ಬಂದಾಗ ಇಲ್ಲೇ ಆ ಪಾತ್ರೆನ ಟೀ ಕಾಸಕ್ಕೆ ಹೊಲಕ್ಕೆಲ್ಲ ಕೂಲಿಯರು ಬರ್ತಾರಲ್ವ ಕೆಲಸಕ್ಕೆ, ಮತ್ತು ನಾವು ಈ ಥರ ಬಂದಾಗ ಏನಾದ್ರು ಟೀ ಕುಡಿಬೇಕು ಅನ್ನಿಸ್ದಾಗ ಇಲ್ಲೇ ಟೀ ಮಾಡಿಕೊಂಡು ಕುಡಿತೀವಿ. ಹಾಗಾಗಿ ನಮ್ಮ ಅಪ್ಪಾಜಿನೂ ಒಂದಿನ ಇಲ್ಲಿ ಹೊಲದಲ್ಲಿ ಚಿಕನ್ನು ಮಟನ್ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಫ್ರೈ ಮಾಡೋಣ ಅಂತ ಹೇಳಿ ಬರೋ ಮುಂದ್ಗಡೆ ನೆನೆಸ್ಕೊಂಡು ನನ್ನ ತಮ್ಮಗೆ ತೊಗೊಂಬರೋಕ್ಕೆ ಹೇಳಿದರು. ಅವ್ನು ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ತಗೊಂಬಂದ. ಅವ್ನು ಬರೋಷ್ಟರಲ್ಲಿ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿತ್ತು. ತೊಗೊಂಡು ಬಂದು ಈಗ ನೋಡಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ ಒಂದು ಸೌಟು ಕೂಡ ಇಟ್ಕೊಬಂದಿತ್ತು. ಬೇಕಲ್ವ ಸೌಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿರುಗಾಡ್ಸೋಕ್ಕೆ, ಅದಕ್ಕೆ ವಾಟ್ರ್ ಬಾಟ್ಲಲ್ಲಿ ಸಾರಿ ಸ್ವಲ್ಪ ಕೆಮ್ಮಾಗಿದೆ. ಈ ವೆದರ್ಗೆ ಆಯಿತು ಏನೋ ಗೊತ್ತಿಲ್ಲ, ಈ ವಾರದಿಂದನೂ ನನಗೆ ಕೆಮ್ಮು. ಅದಕ್ಕೆ ಒಂದ್ಸಲ ವಾಯ್ಸ್ ಓವರ್ ಕೊಡೋಕ್ಕೇ ಇದಾಗುತ್ತೆ. ಬಟ್ ಮ್ಯೂಸಿಕ್ ಹಾಕ್ಬೋದು, ನನಗೆ ಮ್ಯೂಸಿಕ್ ಹಾಕಿದರೆ ಅಷ್ಟು ಇಷ್ಟ ಅನಿಸಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆದರೂ ಸೆಂಟ್ರಲ್ಲಿ ಇದು ಡಿಸ್ಟರ್ಬೆನ್ಸ್ ಮಾಡ್ತಾಯಿದೆ ಕೆಮ್ಮು. ಈಗ ನೋಡಿ ಎಣ್ಣೆ ಎಲ್ಲ ಕಾದಿತ್ತು. ಈಗ ಈರುಳ್ಳಿ ಹಸಿರುಗಾಯಿ ಟೊಮೊಟೊ ಹಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಮ್ಮ ಅಪ್ಪಾಜಿ ಚಿಕನ್ನ ಬಾಣಲಿಲಿ ಹಾಕ್ತಾಯಿದ್ದಾರೆ. ಅದು ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಳೋದು ಅದರಾಗಲಿ. ಹಳ್ಳಿ ಜೀವನನೇ ಚೆಂದ ಅಲ್ವಾ. ಅದೇ ಟೌನಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಇಲ್ಲಿ ನೋಡಿ ಒಲೆ, ಅದರಲ್ಲೂ ಒಲೆಯಲ್ಲಿ ಮಾಡಿದ್ದು ಆಹಾರ ತಿನ್ನಬೇಕು ಅಂದರೆ ಸಖತ್ತಾಗಿರುತ್ತೆ ಅಲ್ವಾ ಗೈಸ್. ಹೊಲದಲ್ಲಿ ಹಳ್ಳಿ ಸೈಡು ಈ ಥರ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಇದಿರುತ್ತೆ ಅಂದರೆ, ಅದೇ ಟೌನಲ್ಲಾದರೆ ಈ ಥರ ಎಲ್ಲ ಸಿಗೋಲ್ಲ. ಇಲ್ಲಾರೆ ನೆಮ್ಮದಿಲಿ ಕೂತ್ಕೊಂಡು ತಿನ್ಬೋದು ಎಲ್ಲರ ಜೊತೆನೂ. ಏನಾದರೂ ಬೇಕು ಅಂದರೆ ಇಲ್ಲೇ ಹೊಲದಲ್ಲಿ ಏನಾದರೂ ಸಿಗುತ್ತೆ. ಆದರೆ ಟೌನಲ್ಲಿ ಪ್ರತಿಯೊಂದು ₹1 ಇಲ್ಲದೇನೂ ಬರೋಲ್ಲ ಟೌನಲ್ಲಿ. ಇಲ್ಲಾದರೆ ತರಕಾರಿ ಸೊಪ್ಪು ಎಲ್ಲ ಹೊಲದಲ್ಲಿ ಹಾಕಂತ ಇರ್ತೀವಿ. ಅಕಸ್ಮಾತ್ ಇಲ್ಲ ಅಂದರೂ ಪಕ್ಕದ ಮನೇಲಾದರೂ ಹೋಗಿ ಇಸ್ಕೊಂಬರ್ತೀವಿ. ಬಟ್ ಏನೋ ಒಂಥರ ಹಳ್ಳೀಲಿ ಚೆನ್ನಾಗಿರುತ್ತೆ ಜೀವನ. ಈಗ ನೋಡಿ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನನ್ನ ಮಗನೂ ಕೂಡ ಇದು ಸೌಂಡ್ ನಾನು ಅದನ್ನೇ ಇಡಬೇಕು ಅಂದ್ಕೊಂಡೆ, ಚೆನ್ನಾಗಿರುತ್ತೆ ನೇಚರ್ ಸೌಂಡು, ಗಾಳಿ ಬೀಸ್ತಾ ಇರೋದು, ಪಕ್ಷಿಗಳು ಸಹಿತ ಕೂಗ್ತಾಯಿದ್ದು. ಬಟ್ ಯಾಕೆ ನಾನು ಆ ಸೌಂಡ್ ಇಡಲಿಲ್ಲನೇ ನಮ್ಮ ಅಪ್ಪಾಜಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ದ.
ಅದರಲ್ಲೇ ಚಿಂಟೂಸು ಏನೇನೋ ವೀಡಿಯೋಸ್ ನೋಡ್ತಾ ಇದ್ದ ಅದು ಕಾಪಿರೈಟ್ ಥರ ಬಂದುಬಿಡುತ್ತೆ. ಏನೋ ಸಾಂಗ್ಸ್ ಎಲ್ಲ ಬರ್ತಿರುತ್ತಲ್ವ, ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟೆ. ಈಗ ಚಿಕನ್ ಮಸಾಲ ಹಾಕ್ತಾಯಿದ್ದೀವಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈಗ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿ. ಇವಾಗ ಉಪ್ಪು ಹಾಕೊತಾ ಇದ್ದೀನಿ. ಫ್ರೈಗೆ ಜಾಸ್ತಿ ಉಪ್ಪು ಹಾಕ್ಬಾರ್ದು, ಸ್ವಲ್ಪ ಕಮ್ಮಿ ಉಪ್ಪು ಹಾಕ್ಬೇಕು. ಯಾಕಂದರೆ ನಾವು ಮಸಾಲ ಟೈಮ್ ಹಾಕ್ತೀವಲ್ಲ ಅದರಲ್ಲೇ ಉಪ್ಪಿರುತ್ತೆ. ಮತ್ತು ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೆ ನಾನು ಖಾರದ ಪುಡಿ ಆ ಥರದ್ದು ಏನು ಹಾಕಿಲ್ಲ. ಹಸ್ರುಗಾಯಲ್ಲೇ ಖಾರ ಅಡ್ಜಸ್ಟ್ ಆಗುತ್ತೆ. ನಮ್ಮ ಅಪ್ಪಾಜಿ ಖಾರ ಅಂದರೆ ಆಗೋದೇ ಇಲ್ಲ, ಹೇಳುತ್ತೆ ನಮ್ಮ ಅಪ್ಪಾಜಿ ಖಾರದ ಪುಡಿನೇ ಹಾಕಂಗಿದ್ರೆ ನೀವು ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ. ಹಾಗಾಗಿ ನಾವು ಅಚ್ಚ ಖಾರದ ಪುಡಿ ಏನು ಹಾಕಲ್ಲ. ಇಲ್ಲೇ ಮಾಮೂಲಿ ಚಿಕನ್ ಮಸಾಲ, ಗರಂ ಮಸಾಲ, ಸಾಂಬಾರು ಪುಡಿ ಇದೇ ಹಾಕ್ತಿದ್ದೀವಿ. ಅರಿಶಿನ ತಂದಿರಲಿಲ್ಲ, ಅರಿಶಿನ ಬಿಟ್ಟು ಇವಾಗ ನೋಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಒಂದೆರಡು ಚಿಟಿಕೆ ಸ್ಪೂನಷ್ಟು ಗರಂ ಮಸಾಲ ಹಾಕಿದೆ. ಈಗ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಅದು ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ, ಅದು ಹಾಫ್ kg ಅಷ್ಟು ಇತ್ತು ಚಿಕನ್. ಹಾಗಾಗಿ ಅದೊಂದು ಪ್ಯಾಕೆಟ್ ಫುಲ್ ಹಾಕ್ತಾಯಿದ್ದೀನಿ, 10 ರೂಪೀಸ್ದು. ನೋಡಿ ಗಾಳಿಗೆ ಹಿಂಗೆ ಕವರೆಲ್ಲ ಆಡ್ತಿದೆ. ಎಷ್ಟು ಗಾಳಿ ಬೀಸ್ತಾಯಿತ್ತು, ಬಟ್ ಅಷ್ಟೇ ಬಿಸಿಲು ಕೂಡ ಇತ್ತು. ಆ್ಯಕ್ಚುಲಿ ಆಲೇ 1 ವೀಕಿಂದನೋ ಏನೋ ಸಖತ್ತು ಬಿಸಿಲಿದೆ. ಮುಂಚೆ ಎಷ್ಟು ಚಳಿ ಆಗ್ತಾಯಿತ್ತು, 4 ದಿನ 5 ದಿನದಿಂದ ಸಖತ್ತು ಬಿಸಿಲು, ಸೆಕೆ ಥರ ಆಗ್ತಾಯಿರುತ್ತೆ ಇವಾಗ ಆಲೇ. ಇವಾಗ ನೋಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿ ಅದೆಲ್ಲ ಅದು ತಡ ಹತ್ತುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಗಾಳಿಗೆ ಆ ಬೆಂಕಿ ಅವೇ ತಗ್ಲುತ್ತಾ ಇತ್ತು ಕೈಗೆ. ಜಾಸ್ತಿ ತಳ ಹತ್ತುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಸ್ವಲ್ಪ ಅದನ್ನು ಬೆಂಕಿದು ಕೋಲು ಸ್ವಲ್ಪ ಹಿಂದೆ ಎಳ್ಕ ಅಂತ ಹೇಳ್ತಿದ್ದು, ಅದಕ್ಕೆ ಹಿಂದೆ ಎಳಿತಾ ಇತ್ತು. ಇನ್ನು ತಳ ಜಾಸ್ತಿ ಕಚ್ಕೊಂಡ್ಬಿಡುತ್ತೆ ಅವಿಗೆ ಅಂದ್ಬಿಟ್ಟು ಅಲ್ಲಿ ಇಟ್ಕೊಂಡು ಮಾಡೋಕ್ಕೆ ಮುಂದೆ ನಿಂತ್ಕೊಳಕ್ಕೆ ಗಾಳಿಗೆ ಆ ಬೆಂಕಿ ಅವೇ ಎಷ್ಟು ಬಡಿತಾ ಇತ್ತು ಅಂದರೆ, ಅದಕ್ಕೆ ನಾನು ಈ ಕಡೆ ಸೈಡ್ ಬಂದೆ, ಮುಂದೆ ಆ ಕಡೆ ಸೈಡ್ ಹೋಗಿರಲಿಲ್ಲ. ಅದಕ್ಕೆ ಈ ಕಡೆ ಸೈಡೇ ನಿಂತ್ಕೊಂಡಿದ್ದೆ. ಆದರೂ ಬೇರೆ ಫ್ರೀಲಿ ಏರಿಸಿ ಬೇರೆ ಅದು ಬೆಂಕಿ ತಗ್ಲುತ್ತಾ ಇತ್ತು. ಈಗ ನೋಡಿ ನಮ್ಮ ಅಪ್ಪಾಜಿ ಕೊತ್ತಂಬರಿ ಸೊಪ್ಪು ತಗೊಂಬಂದು ಬಿಡಿಸಿ ಎಲ್ಲ ಇಟ್ಟಿದ್ರು. ಈಗ ಅದನ್ನು ವಾಶ್ ಮಾಡಿಕೊಂಡು ಅದರಲ್ಲಿ ಲಾಸ್ಟಿಗೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಇಂಥದ್ದೇನಾದ್ರು ಲಾಸ್ಟಲ್ಲಿ ಮೇಲ್ಗಡೆ ಕುದಿಬೇಕಾದ್ರೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನೋಡಿ ಎಲ್ಲ ಅದನ್ನು ವಾಶ್ ಮಾಡಿಡ್ತಿದ್ದೀನಿ ಅದ್ರ ಮೇಲೆ ಹಾಕೋಣ ಅಂತ. ನನ್ನ ಮಗನೂ ಬರ್ತಾಯಿದ್ದಾಗಲೆಲ್ಲ ಅಮ್ಮ ಆಯಿತಾ ಊಟಕ್ಕಿಡು ಅಂತ ಮಕ್ಕಳೇ ಅಲ್ವ ಹೊಟ್ಟೆ ಹಸಿ ತಡ್ಕೊಂಡು ಅದರಲ್ಲಿ ಏನಾದ್ರು ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಫಸ್ಟು ತಿಂದುಬಿಡ್ಬೇಕು ಅಂತ ಅನ್ನಿಸ್ತಿರುತ್ತೆ. ಹಣ್ಣು ಕೊಯ್ಕೊಂಡು ತಿಂದಿದ್ವಿ, ಬಟ್ ಅವನಿಗೆ ಅವರನ್ನು ಕೇಳ್ತಾ ಇದ್ದ, ಅಮ್ಮ ಚಿಕನ್ ಆಯಿತಾ ಅಂತ. ನೋಡಿ ಬಂದು ಇವಾಗೂ ನಿಂತಿದ್ದಾನೆ ಅಲ್ಲಿ. ಆಯ್ತಮ್ಮ ಇಡಮ್ಮ ನನಗೆ ಊಟಕ್ಕೆ ಅಂತ ಕೇಳ್ತಾ ಇದ್ದ. ನಾನು ಇನ್ನೂ ಆಗಿಲ್ಲ ಇರೋ ಅದು ಬೇಯಲಿ ಅಂತ ಹೇಳ್ತಾ ಇದ್ದೆ. ಮತ್ತು ಆಟ ಆಡೋದು ಅದು ಇದು ಮಾಡ್ತಾಯಿದ್ದ ಅವನು. ಈಗ ನೋಡಿ ಆಯಿತು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುದಿದ್ರೆ ಆಲ್ರೆಡಿ ಬೆಂದಿದೆ. ಅದು ಸ್ವಲ್ಪ ಕುದಿದ್ರೆ ಆಮೇಲೆ ಇಳಿಸೋದೆ. ನಮ್ಮಮ್ಮ ಅಲ್ಲಿ ನೀರು ಕಟ್ಟೋಕೆ ಹೋಗಿತ್ತು. ಅಷ್ಟೆಲ್ಲರೂ ಊಟ ಮಾಡೋಕ್ಕಾಗಲ್ಲ, ಒಬ್ಬರು ಯಾರಾದರೂ ಊಟ ಮಾಡಿ ಹೋಗಿ ನಮ್ಮಮ್ಮನ ಇಲ್ಲಿ ಕಳಿಸ್ಬೇಕು ಊಟ ಮಾಡೋಕ್ಕೆ. ಅದಕ್ಕೆ ನಾನೆಲ್ಲ ನೀಟಾಗಿ ಎತ್ತಿಡ್ತಿದ್ದೆ. ನಾನು ನನ್ನ ಮಗ ನಮ್ಮ ಅಪ್ಪಾಜಿ 3 ಊಟ ಮಾಡಿಬಿಟ್ಟು ಮತ್ತೆ ನಾನು ಹೋಗಿ ನಮ್ಮಮ್ಮನ ಕಳಿಸ್ತೀನಿ. ನಾನು ನೀರಿಡ್ತೀನಿ, ನಮ್ಮಮ್ಮ ಬಂದು ಊಟ ಮಾಡ್ತಾರೆ. ತಡೀರಿ ಬನ್ನಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಚಿಕನ್ ಅಂತ. ನೋಡಿ ಇಲ್ಲಿ ಸೂಪರಾಗಿದೆ ಫ್ರೈ ಮಾತ್ರ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಗೈಸ್. ಏನು ಮಾಡಲಿ, ನಾನು ಅದು ಟೇಸ್ಟ್ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಅಪ್ಪಾಜಿ ಬೈತಾರೆ ತಟ್ಟೆಲಿ ಹಾಕೊಂಡು ತಿನ್ನೋದೆಲ್ಲ ಯಾಕೆ ಮಾಡ್ತೀಯ ಅಂತ. ಹಂಗಾಗಿ ನಾನು ಮಾಡಲಿಲ್ಲ. ಅನ್ನ ಮುದ್ದೆ ಬೇರೆ ತಂದಿದ್ವಿ. ಇದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಪ್ಲೀಸ್ ಯಾರು ನೋಡಿದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಗಾಯ್ಸ್. ಧನ್ಯವಾದಗಳು ಗಾಯ್ಸ್.